ರ್ಯಾಟ್ ಹೋಲ್ ಮೈನಿಂಗ್ ಭೂಮಿಯ ಆಳದಲ್ಲಿ ಅಡಗಿರುವ ಕಲ್ಲಿದ್ದಲನ್ನು ಹೊರತೆಗೆಯುವ ಅತ್ಯಂತ ಅಪಾಯಕಾರಿ ವಿಧಾನ. ಒಬ್ಬ ಮನುಷ್ಯನ ಗಾತ್ರದಷ್ಟು ಸುರಂಗವನ್ನು ಅಗೆದು ಆ ಮೂಲಕ ಭೂಮಿಯ ಒಡಲನ್ನು ಹೊಕ್ಕು ಅಲ್ಲಿರುವ ಕಲ್ಲಿದ್ದಲನ್ನು ಹೊರತೆಗೆಯುವುದು ರ್ಯಾಟ್ ಹೋಲ್ ಮೈನಿಂಗ್ನ ಉದ್ದೇಶ. ಈ ವಿಧಾನ ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಹೆಚ್ಚಾಗಿದೆ. ಅಲ್ಲಿನ ಗುಡ್ಡ ಪ್ರದೇಶಗಳಲ್ಲಿ ಕಲ್ಲಿದ್ದಲಿನ ಪ್ರಮಾಣ ಕಡಿಮೆ ಇರುವುದರಿಂದ ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆ ನಡೆಸುವುದು ಲಾಭದಾಯಕವಲ್ಲ. ಇದರ ಜೊತೆಗೆ ನಿರುದ್ಯೋಗ, ಬಡತನದ ಕಾರಣ ಅಲ್ಲಿನ ಜನ ಬೇರೆ ದಾರಿ ಕಾಣದೆ ರ್ಯಾಟ್ ಹೋಲ್ ಮೈನಿಂಗ್ ನಡೆಸುತ್ತಿದ್ದಾರೆ. ಅರಣ್ಯನಾಶ, ಜಲಮಾಲಿನ್ಯ, ಮಣ್ಣಿನ ಸವಕಳಿಗೆ ಇದು ಕಾರಣವಾಗುತ್ತಿದೆ. ಜೊತೆಗೆ ದಿಢೀರ್ ಭೂಕುಸಿತ ಹಾಗೂ ಮಳೆಗಾಲದ ಸಮಯದಲ್ಲಿ ಪ್ರವಾಹದಿಂದಾಗಿ ಕೆಲವು ವೇಳೆ ಭೂಮಿಯಾಳದಲ್ಲಿಯೇ ಕಾರ್ಮಿಕರು ಸಾವನ್ನಪ್ಪುವ ಸಾಧ್ಯತೆ ಇರುವುದರಿಂದ ಈ ಅಪಾಯಕಾರಿ ರ್ಯಾಟ್ ಹೋಲ್ ಮೈನಿಂಗ್ ಅನ್ನು ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ನಿಷೇಧಿಸಿತ್ತು. ಆದರೆ ಇವತ್ತಿಗೂ ಮೇಘಾಲಯ ಮತ್ತು ಅಸ್ಸಾಂನಲ್ಲಿ ರ್ಯಾಟ್ ಹೋಲ್ ಮೈನಿಂಗ್ ಮುಂದುವರೆದಿದೆ.